Hello everyone, welcome to ಸನ್ಮಾರ್ಗ ಕ್ಲಾಸಸ್. ನಕ್ಷೆಗಳ ಪರಿಚಯ ಅಧ್ಯಾಯದ 24ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಬ್ಯಾಂಕ್ ನಾಗರಿಕ ಠೇವಣಿಗಳ ಮೇಲೆ 10% ಸರಳ ಬಡ್ಡಿ ನೀಡುತ್ತದೆ. ಠೇವಣಿ ಇಡಲಾದ ಮೊತ್ತ ಮತ್ತು ಗಳಿಸಿದ ಸರಳ ಬಡ್ಡಿಗಳ ನಡುವಿನ ಸಂಬಂಧವನ್ನ ವಿವರಿಸಲು ರೇಖಾ ನಕ್ಷೆಯನ್ನ ಎಳೆಯಿರಿ. ಆ ನಕ್ಷೆಯಿಂದ ಕೆಳಗಿನವುಗಳನ್ನ ಕಂಡುಹಿಡಿಯಿರಿ. ವಾರ್ಷಿಕ 800 ರೂಪಾಯಿ ಸರಳ ಬಡ್ಡಿ ಪಡೆಯಲು ಒಬ್ಬರು ಮಾಡಬೇಕಾದ ಹೂಡಿಕೆ ಎಷ್ಟು? ಇಲ್ಲಿ ಈ ಒಂದು ಕೋಷ್ಟಕವನ್ನ ಗಮನಿಸಿದ್ರೆ 1,000 ರೂಪಾಯಿಗೆ ಸರಳ ಬಡ್ಡಿ 100 ರೂಪಾಯಿ, 2,000ಕ್ಕೆ 200, 3,000ಕ್ಕೆ 300, 4,000ಕ್ಕೆ 400, 5,000ಕ್ಕೆ 500, 6,000ಕ್ಕೆ 600, 7,000ಕ್ಕೆ 700, 8,000ಕ್ಕೆ 800 ಅಲ್ವಾ? ಹಾಗಾದ್ರೆ ವಾರ್ಷಿಕ 800 ಸರಳ ಬಡ್ಡಿ ಪಡಿಬೇಕಂದ್ರೆ ಎಷ್ಟು ಹೂಡಿಕೆ ಮಾಡ್ಬೇಕಂತ ಆಯ್ತು ಹೇಳಿ? 8,000 ರೂಪಾಯಿ. ಥ್ಯಾಂಕ್ ಯು.